ನಮಸ್ಕಾರ ಸ್ನೇಹಿತರೆ. ಜೂನ್ ತಿಂಗಳ ಮೇಷ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಉದ್ಯೋಗ, ವ್ಯಾಪಾರ, ಶಿಕ್ಷಣ, ವೈವಾಹಿಕ ಜೀವನ, ವೃತ್ತಿ ಜೀವನ ಹೀಗೆ ಎಲ್ಲ ಕ್ಷೇತ್ರಗಳು ಇವರಿಗೆ ಒಳಿತನ್ನು ತರಲಿದೆಯಾ? ಏನೆಲ್ಲ ಲಾಭಗಳು ಇದೆ, ಏನೆಲ್ಲ ನಷ್ಟಗಳಿದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಮೇಷರಾಶಿಯವರಿಗೆ ಈ ಒಂದು ಜೂನ್ ತಿಂಗಳು ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ತಿಂಗಳಾಗಿದೆ. ಉದ್ಯಮಿಗಳಿಗೆ ವಿಶೇಷ ಅನುಕೂಲ ಸಿಗೋದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಗೃಹೋದ್ಯಮದ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳವಾಗಲಿದ್ದು ವೈಯಕ್ತಿಕ ಬದುಕು ವ್ಯವಹಾರಗಳಲ್ಲಿ ಸಮತೋಲನದ ಸಾಧ್ಯತೆ ಇದೆ. ಹಿರಿಯರು ಮನೆಗೆ ಭೇಟಿಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಿದ್ದು ಸಂಸಾರದಲ್ಲಿ ಗೃಹಿಣಿಯ ಹೊಂದಾಣಿಕೆಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಬಂದ ಅವಕಾಶ ತಪ್ಪಿ ಹೋಗದಂತೆ ನೀವು ನಡೆದುಕೊಳ್ಬೇಕಾಗತ್ತೆ. ಉದ್ಯಮಿಗಳ ಪಾಲಿಗೆ ಒಳ್ಳೆಯ ತಿಂಗಳಾಗಿದೆ. ಅಕಸ್ಮಾತ್ ಧನ ಲಾಭ ಸಂಭವ ಹೆಚ್ಚಿಗೆ ಇದ್ದು ಈ ಒಂದು ಸಂದರ್ಭದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಕಾರ್ಯೋತ್ಸಾಹ ಹೆಚ್ಚಿಗೆ ಆಗುತ್ತೆ. ದೇಶಿ ಉದ್ಯಮಗಳನ್ನು ಬೆಳೆಸಲು ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಹತ್ತಿರದ ಬಂಧುಗಳ ಕಡೆಯಿಂದಲೂ ಕೂಡ ಶುಭ ಸುದ್ದಿಯನ್ನು ಕೇಳ್ತೀರಾ. ಉದ್ಯೋಗ ಸ್ಥಾನದಲ್ಲಿ ಹೊಸ ಪ್ರಯೋಗಗಳು ಆರಂಭವಾಗುತ್ತೆ. ಕುಟುಂಬದಲ್ಲಿ ನಿಷ್ಠೂರಕ್ಕೆ ಎಡೆ ಮಾಡಿಕೊಳ್ಳಬೇಡಿ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ. ದ್ವಿಚಕ್ರ ವಾಹನ ದುರಸ್ತಿಗಾರರಿಗೆ ಅಧಿಕ ಲಾಭ ಸಿಗಲಿದ್ದು ಪ್ರಕೃತಿಯ ಒಡನಾಟದಿಂದ ನಿಮ್ಮ ಆಲಸ್ಯ ದೂರವಾಗಬಹುದು. ಸಾಧ್ಯವಾದಷ್ಟು ಪ್ರಕೃತಿಯ ಮಡಿಲಲ್ಲಿ ನಿಮ್ಮನ್ನು ನೀವು ಕಾಲ ಕಳೆಯುವಂತೆ ನೋಡಿಕೊಳ್ಳಿ. ಕೃಷಿ ಆಧಾರಿತ ಉದ್ಯಮಿಗಳಿಗೆ ಅನುಕೂಲಕರ ಸಮಯ ಇದಾಗಿದ್ದು ಗೃಹೋಪಕರಣ ಖರೀದಿಗೆ ಧನ ವ್ಯಯವಾಗುತ್ತೆ. ರಕ್ಷಣಾ ವಿಭಾಗಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥವರಿಗೆ ಶುಭ ಸಮಯ ಇದಾಗಿದ್ದು ಮಗನ ಭವಿಷ್ಯದ ಕುರಿತಂತೆ ಇದ್ದಂತಹ ಚಿಂತೆ ದೂರವಾಗುತ್ತೆ. ಕ್ರೀಡಾಸಕ್ತರಿಗೆ ಸಂತೋಷದ ಸಮಯ ಇದು ಅಂತ ಹೇಳಬಹುದು. ಪ್ರವಾಸದ ಆನಂದವನ್ನು ಅನುಭವಿಸಲು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮಕ್ಕಳಿಂದ ಸಂತೋಷ ಸಿಗುತ್ತೆ. ದೂರವಾದ ಬಂಧುಗಳೊಡನೆ ಪುನರ್ ಮಿಲನ ಸಾಧ್ಯವಾಗುತ್ತೆ. ಅನವಶ್ಯಕ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋದ್ರಿಂದ ಒಳಿತಾಗತ್ತೆ. ಮಕ್ಕಳ ಜ್ಞಾನ ವೃದ್ಧಿಗೆ ವಿಶೇಷ ಪ್ರಯತ್ನವನ್ನು ಮಾಡಿ. ಈ ಒಂದು ಪ್ರಯತ್ನ ನಿಮಗೆ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡುತ್ತೆ. ನಿಮ್ಮಿಂದ ಇನ್ನಷ್ಟು ಮಹತ್ ಕಾರ್ಯಗಳ ನಿರೀಕ್ಷೆ ಇದ್ದು ಉದ್ಯೋಗಸ್ಥರಿಗೆ ಹೊಸ ವಿಭಾಗದಲ್ಲಿ ಯಶಸ್ಸು ಸಿಗುತ್ತೆ. ವೃತ್ತಿರಂಗದ ಮಿತ್ರರಿಂದ ಸಹಾಯಕ್ಕೆ ಕೋರಿಕೆ ಸಿಗುತ್ತೆ. ಸಾಧ್ಯವಾದಷ್ಟು ಚಾಡಿ ಮಾತಿನಿಂದ ದೂರ ಇರಿ. ಸಹೋದರ ಮಾವನಿಂದ ಮದುವೆಯ ಮಾತುಕತೆ ಆರಂಭವಾಗುತ್ತೆ. ತೀವ್ರವಾದ ಕೆಲಸಗಳ ಒತ್ತಡ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಿತ್ಕೊಳ್ಬಹುದು. ಸಾಧ್ಯವಾದಷ್ಟು ಮಾನಸಿಕ ನೆಮ್ಮದಿಯ ಕಡೆ ಗಮನವನ್ನು ಹರಿಸಿ. ಭೂಮಿ ವ್ಯವಹಾರ ಮತ್ತೆ ಆರಂಭವಾಗಬಹುದು. ಗುರು ಸಮಾನ ವ್ಯಕ್ತಿಯ ಆಗಮನ ನಿಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ತಂದುಕೊಡುತ್ತೆ. ಬಂಧು ವರ್ಗದಲ್ಲಿ ಶುಭ ಸಮಾರಂಭಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಸಂತೋಷ, ಮನಸ್ಥೈರ್ಯ ಎರಡೂ ಕೂಡ ವೃದ್ಧಿಯಾಗತ್ತೆ ಅಂತ ಹೇಳಬಹುದು. ದೇವತಾರಾಧನೆಯಿಂದ ಯಶಸ್ಸು ಪ್ರಾಪ್ತಿಯಾಗಲಿದ್ದು ಸ್ವಂತ ಉದ್ಯಮ ನಡೆಸಬೇಕು ಅಂದ್ಕೊಂಡಿರೋರಿಗೆ ಒಳ್ಳೆಯ ಸುದ್ದಿ ಈಗ ಕೇಳಿ ಬರುತ್ತೆ. ಕುಟುಂಬದಲ್ಲಿ ವೈಷಮ್ಯ ತೊಲಗಿ ಸಾಮರಸ್ಯ ಸ್ಥಾಪನೆಯಾಗತ್ತೆ. ಉದ್ಯಮದಲ್ಲಿ ಸಾಧಾರಣ ತೃಪ್ತಿಕರ ಲಾಭ ಸಿಗುತ್ತೆ. ಪರಿಸರ ರಕ್ಷಣೆಯ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಉದ್ಯಮಿಗಳಾಗಿದ್ದರೆ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ. ಬದುಕಿನಲ್ಲಿ ಸಂತೋಷ ವೃದ್ಧಿಯಾಗುತ್ತೆ. ಸ್ವಂತ ಉದ್ಯಮದಲ್ಲಿ ಲಾಭ ಏರಿಕೆಯಾಗುತ್ತೆ. ವ್ಯವಹಾರ ಕ್ಷೇತ್ರ ವಿಸ್ತರಣೆಗೆ ವಿತ್ತ ಸಂಸ್ಥೆಯಿಂದ ನೆರವು ಕೂಡ ಸಿಗುತ್ತೆ. ಲೇವಾದೇವಿ ವ್ಯವಹಾರಸ್ಥರಿಗೆ ಅಲ್ಪ ಲಾಭ ಇದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಮನೆ ಮಾಡುತ್ತೆ. ಸಂಸಾರದಲ್ಲಿ ವಿರಸ ಇದ್ದರೆ ನಿವಾರಣೆಯಾಗುತ್ತೆ. ಹಳೆಯ ಗೆಳೆಯರು ಮತ್ತೆ ಸಂಪರ್ಕಕ್ಕೆ ಸಿಗ್ತಾರೆ. ಉದ್ಯಮದಲ್ಲಿ ಸಾಧಾರಣ ತೃಪ್ತಿಕರ ಲಾಭ ಇರುತ್ತೆ. ಕ್ಷಿಪ್ರ ಪ್ರಗತಿಯಿಂದ ಮುನ್ನುಗ್ಗುವ ಪ್ರಯತ್ನಕ್ಕೆ ಕೊಂಚ ವಿಘ್ನಗಳು ಎದುರಾಗಬಹುದು. ಬಟ್ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಪ್ರಯತ್ನವನ್ನು ನೀವು ಮುಂದುವರಿಸಿ. ಉದ್ಯೋಗದಲ್ಲಿ ಉನ್ನತ ಸ್ಥಾನ ಹೊಂದುವ ಪ್ರಯತ್ನ ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಸ್ವಂತ ಉದ್ಯಮದ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿಯಾಗುತ್ತೆ. ಹತ್ತಿರದ ದೇವಾಲಯಗಳಿಗೆ ಭೇಟಿ ಕೊಡಿ. ಉತ್ತರ ದಿಕ್ಕಿನಿಂದ ಕೂಡ ನಿಮಗೆ ಶುಭ ಸಮಾಚಾರ ಕೇಳಿಬರುತ್ತೆ. ಆಪ್ತರಿಂದ ಸಕಾಲಕ್ಕೆ ಸಹಾಯ ಸಿಗುತ್ತೆ. ನಿಮ್ಮ ಆತ್ಮಬಲ ವೃದ್ಧಿಗೆ ವಿಶೇಷ ಪ್ರಯತ್ನವನ್ನು ಮಾಡೋದ್ರಿಂದ ನೆಮ್ಮದಿಯಾಗುತ್ತೆ. ಕಿರಿಯ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡ್ತೀರಾ. ಸ್ತ್ರೀಯರಿಗೆ ಪತಿಗೃಹದವರಿಂದ ಸಹಾಯ ಸಿಗುತ್ತೆ. ಉದ್ಯೋಗ ಪರಿವರ್ತನೆ ಪ್ರಯತ್ನಕ್ಕೆ ಹಂತ ಹಂತವಾಗಿ ಯಶಸ್ಸು ಸಿಗ್ತಾ ಹೋಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ಅನುಕೂಲದ ಸ್ಥಿತಿ ನಿರ್ಮಾಣವಾಗುತ್ತೆ. ಸೇವಾ ರೂಪದ ಕಾರ್ಯಗಳನ್ನು ನಿರ್ವಹಿಸೋರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಗೌರವದ ಸ್ಥಾನ ಮುಂದುವರಿಕೆ ಆಗುತ್ತೆ. ವಸ್ತ್ರ, ಸಿದ್ಧ ಉಡುಪು, ಆಭರಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗಲಿದ್ದು ಮುದ್ರಣ ಸಾಮಗ್ರಿ, ಸ್ಟೇಷನರಿ ವ್ಯಾಪಾರಿಗಳಿಗೆ ಅಧಿಕ ಲಾಭ ಸಿಗುತ್ತೆ.
ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಉತ್ತಮ ಸ್ಪಂದನೆಯನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಕೊಡ್ತಾರೆ. ಸಂಸಾರದಲ್ಲಿ ಸಂಗಾತಿಯ ಪೂರ್ಣ ಸಹಕಾರ ನಿಮಗೆ ಸಿಗೋದ್ರಿಂದ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳಬಹುದು. ಎಣಿಸಿದ್ದಕ್ಕಿಂತ ಸುಲಭವಾದ ಕೆಲಸ ಕಾರ್ಯಗಳು, ಅಕಸ್ಮಾತ್ ಧನ ಗಮನ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರವಾಗ್ತದೆ. ಬಂಧು ವರ್ಗದಿಂದ ಕೂಡ ಶುಭ ವಾರ್ತೆಯನ್ನು ಕೇಳ್ತೀರಾ. ಇನ್ನಷ್ಟು ಆದಾಯದ ಮೂಲಗಳು ಗೋಚರವಾಗುತ್ತೆ. ಕೃಷಿಯೋತ್ಪನ್ನ ಮಾರಾಟದಿಂದ ಉತ್ತಮ ಲಾಭ ಪಡ್ಕೊಳ್ತೀರಾ. ಅಕಸ್ಮಾತ್ ಧನಾಗಮನ ನಿಮಗೆ ಸಾಕಷ್ಟು ಅನಿರೀಕ್ಷಿತ ಲಾಭವನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳನ್ನು ಆವರಿಸ್ತಿರುವ ರಜೆಯ ಮನಸ್ಥಿತಿ ಈಗ ಹಂತ ಹಂತವಾಗಿ ತೊಲಗಿ ಹೋಗುತ್ತೆ. ವಸ್ತ್ರೋದ್ಯಮಿಗಳಿಗೆ ನಿರೀಕ್ಷಿತ ಲಾಭ ಸಿಗುತ್ತೆ. ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭ ಇದ್ದು, ಕುಶಲಕರ್ಮಿಗಳಿಗೆ ಯೋಗ್ಯ ಸ್ಥಾನದಲ್ಲಿ ಉದ್ಯೋಗ ಸಿಗುತ್ತೆ. ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿ ವೃದ್ಧಿಸ್ಕೊಳ್ತಾರೆ. ಆದಾಯ ಗಳಿಕೆಗೆ ಅನ್ಯ ಮಾರ್ಗಗಳು ಈಗ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಮದುವೆ ಆಗದೇ ಇರೋರಿಗೆ ಗುರುಬಲ ಚೆನ್ನಾಗಿರೋದ್ರಿಂದ ಮದುವೆಯ ಒಂದು ಮಾತುಕತೆಗಳು ನಡೀತಾ ಹೋಗುತ್ತೆ. ನೀವು ಹೆಚ್ಚಿನ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆ ಮೀರಿ ವರಮಾನ ವೃದ್ಧಿಯಾಗುತ್ತೆ. ದಂಪತಿಗಳ ನಡುವಿನ ವೈಮನಸ್ಸು ದೂರವಾಗುತ್ತೆ. ಸರಿಸಾಟಿ ಇಲ್ಲದ ಚುರುಕು ಬುದ್ಧಿ ಪ್ರದರ್ಶನವಾಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ಹಲವರಿಗೆ ಮಾರ್ಗದರ್ಶನವನ್ನು ಕೊಡ್ತೀರಾ. ಏಕಕಾಲಕ್ಕೆ ಹಲವು ಕರ್ತವ್ಯಗಳಿಂದ ಒತ್ತಡ ಅನುಭವಿಸಬೇಕಾಗತ್ತೆ. ಮಾಮೂಲಿನಂತೆ ಹಲವು ಕಾರ್ಯಗಳಲ್ಲಿ ಒತ್ತಡ ಇದ್ದರೂ ಕೂಡ ಒಂದಕ್ಕಿಂತ ಹೆಚ್ಚು ಕೆಲಸಗಳಿಗೆ ಗಮನ ಹರಿಸುವ ಅನಿವಾರ್ಯತೆ ಬರಬಹುದು. ಸರ್ಕಾರಿ ನೌಕರರಿಗೆ ಸಮಾಧಾನ ತಂದುಕೊಡ್ತಕ್ಕಂಥ ಕೆಲಸಗಳು ನಡೀತಾ ಹೋಗುತ್ತೆ. ಕಾರ್ಯನಿರ್ವಹಣೆಗೆ ಸಾರ್ವಜನರ ಮೆಚ್ಚುಗೆ ವ್ಯಾಪ್ತಿಯಾಗುತ್ತೆ. ಈ ಒಂದು ಮೆಚ್ಚುಗೆ ಪ್ರಾಪ್ತಿಯಾದಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇಷ್ಟು ದಿನದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಈ ಒಂದು ಸಂದರ್ಭದಲ್ಲಿ ಒಂದು ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಪ್ರತಿಭಾವಂತರಿಗೆ ಸ್ಥಾನ, ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಸಣ್ಣ ಉದ್ಯಮ ಘಟಕದ ಪ್ರಗತಿಗೆ ಸವಾಲುಗಳು ಎದುರಾಗಬಹುದು. ಗೆಳೆಯನ ಅವಿವಾಹಿತ ಪುತ್ರನಿಗೆ ವಿವಾಹ ನಿಶ್ಚಯವಾಗಬಹುದು. ದೂರ ದೇಶದಲ್ಲಿರ್ತಕ್ಕಂಥ ಬಂಧುಗಳಿಂದ ಒಳ್ಳೆಯ ಸುದ್ದಿಗಳು ನಿಮ್ಮ ಕಿವಿಯನ್ನು ಮುಟ್ತವೆ. ಮನೋಬಲದಿಂದ ಕಾರ್ಯಸಿದ್ಧಿಯಾಗುತ್ತೆ. ಉದ್ಯೋಗಸ್ಥರಲ್ಲಿ ಕೆಲವರಿಗೆ ಸ್ಥಾನ ಬದಲಾವಣೆ ಆಗುತ್ತೆ. ಉದ್ಯಮಿಗಳಿಗೆ ಸರ್ಕಾರಿ ಸಬ್ಸಿಡಿ ಪ್ರಾಪ್ತಿಯಾಗುತ್ತೆ. ಮಹಿಳೆಯರು ಉದ್ಯೋಗಿಗಳಾಗಿದ್ದರೆ ಒಂದಷ್ಟು ಯೋಜನೆಗಳಿಂದ ಕೀರ್ತಿಯನ್ನು ಪಡ್ಕೊಳ್ತಾರೆ. ದೂರ ಪ್ರಯಾಣದ ಸಾಧ್ಯತೆ ಇದೆ. ಕಡಿಮೆಯಾದ ಪ್ರತಿಕೂಲ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ವೃತ್ತಿಯಲ್ಲಿ ಸ್ಥಿರತೆ ನೆಲೆಸಿ ಸಮಾಧಾನವನ್ನು ಕಂಡುಕೊಳ್ತೀರಾ. ಯುವಜನರಿಗೆ ವೃತ್ತಿಪರ ಶಿಕ್ಷಣ ಆಯೋಜನೆ ಆಗುತ್ತೆ. ಆರೋಗ್ಯ ವೃದ್ಧಿಯಿಂದ ನೆಮ್ಮದಿ ಸಿಗುತ್ತೆ. ಸಿದ್ಧ ಆಹಾರ ವ್ಯಾಪಾರಿಗಳಿಗೆ ಈ ಸಂದರ್ಭ ಸಮಾಧಾನವನ್ನು ತಂದುಕೊಡುತ್ತೆ. ಪ್ರಕೃತಿಯ ಒಲುಮೆಯಿಂದ ಸುಖ ಪ್ರಾಪ್ತಿಯಾಗಲಿದ್ದು, ಸರ್ಕಾರಿ ಸಣ್ಣ ಉದ್ಯಮಿಗಳಿಗೆ ಸಮಾಧಾನ ಸಿಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ಮರು ಹೊಂದಾಣಿಕೆಯಾಗಲಿದ್ದು, ವಾಹನ ದುರಸ್ತಿ ಮಾಡ್ತಕ್ಕಂಥವ್ರು ಹಾಗೆ ಸಿದ್ಧ ಆಹಾರ ವ್ಯಾಪಾರಿಗಳಿಗೆ ಈ ಒಂದು ಸಂದರ್ಭ ಹೇಳು ಮಾಡಿಸಿದಂತಿದೆ. ಪ್ರೋತ್ಸಾಹಕ ವಾತಾವರಣ ಕಾಣಿಸದಿದ್ದರೂ ನೀವು ಒಂದಷ್ಟು ಕಾರ್ಯಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಾ. ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ ವ್ಯಕ್ತವಾಗುತ್ತೆ. ಅವಶ್ಯಕತೆ ಉಳ್ಳವರಿಗೆ ಸಹಾಯ ಮಾಡಿ ಮತ್ತು ನೀವು ಸಾಧ್ಯವಾದಷ್ಟು ಯಾವುದಾದ್ರೂ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಸಂಸಾರದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿಯಾಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಲ್ಲವೂ ಕೂಡ ಒಳಿತಾಗುತ್ತೆ. ಆದರೆ ಒಂದಷ್ಟು ವಿಚಾರಗಳ ಕಡೆ ಗಮನವನ್ನು ಹರಿಸಿ ಮುನ್ನಡೆಯೋದ್ರಿಂದ ಈ ತಿಂಗಳು ನಿಮಗಂತೂ ಅದ್ಭುತವಾಗಿದೆ. ಸೊ ನೀವು ಕೂಡ ಮೇಷ ರಾಶಿಯವರಾಗಿದ್ದರೆ ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.